ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ನಿತಿನ್ ಯಶಸ್ ಅಂತ. ನಾನು ಒಬ್ಬ ಕ್ಯಾನ್ಸರ್ ವೈದ್ಯ. ಖ್ಯಾತ ಕನ್ನಡ ನಟ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಮೂತ್ರಕೋಶ ಅಂದರೆ ಯೂರಿನರಿ ಬ್ಲಾಡರ್ ಕ್ಯಾನ್ಸರಿಂದ ಗುಣ ಆಗ್ತಿದೆ ಅಂತ ಸುದ್ದಿ ಕೇಳಿ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಇವತ್ತು ನಾನು ಮೂತ್ರಕೋಶ ಕ್ಯಾನ್ಸರ್ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ. ಏನೇನೋ ಆಧುನಿಕ ಚಿಕಿತ್ಸೆ ನಮ್ಮ ದೇಶದಲ್ಲಿ ಆಗ್ತಿದೆ ಅಂತಾನು ಒಂಚೂರು ಮಾತು ಹೇಳ್ತೀನಿ. ನಮ್ಮ ದೇಶದಲ್ಲಿ ಇವಾಗ ಪ್ರತಿ ವರ್ಷ ಆಲ್ಮೋಸ್ಟ್ 25,000 ಅಷ್ಟು ಹೊಸ ಮೂತ್ರಕೋಶ ಕ್ಯಾನ್ಸರ್ ಕೇಸಸ್ ಡಯಾಗ್ನೋಸ್ ಆಗ್ತಿದೆ ಗ್ಲೋಬಕಾನ್ 2022 ಡೇಟಾ ಪ್ರಕಾರ. ಯಾವಾಗ ಎಚ್ಚರಿಕೆ ಬರಬೇಕು ಅಂದರೆ ವಯಸ್ಸಾಗಿದ್ದವ್ರಿಗೆ ಎಸ್ಪೆಷಲಿ ಯೂರಿನ್ ಮಾಡುವಾಗ ರಕ್ತ ಬಂದರೆ ಒಂದು ಸಸ್ಪಿಷನ್ ಇರಬೇಕು. ಆವಾಗ ಯೂರಾಲಜಿಸ್ಟ್ ಹತ್ರ ಹೋಗಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕು, ಒಂದು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಏನಂದರೆ ಸಿಸ್ಟೋಸ್ಕೋಪಿ ಅಂತ. ಸಿಸ್ಟೋಸ್ಕೋಪಿ ಅಂದರೆ ಏನು? ಇವಾಗ ನಾವೆಲ್ಲ ಎಂಡೋಸ್ಕೋಪಿ ಬಗ್ಗೆ ಕೇಳಿದ್ದೀವಿ. ನಮ್ಮ ಹೊಟ್ಟೆ ಒಳಗಡೆ ಕ್ಯಾಮ್ರಾ ಹಾಕಿ ನೋಡ್ಬೋದು, ಕಲ್ಲು ಒಳಗಡೆ ಕ್ಯಾಮ್ರಾ ಹಾಕಿ ನೋಡ್ಬೋದು. ಆ ಥರನೇ ಯೂರಾಲಜಿಸ್ಟ್ ಸಿಸ್ಟೋಸ್ಕೋಪಿ ಅಂತ ಟೆಸ್ಟ್ ಮಾಡ್ತಾರೆ. ಮೂತ್ರ ಮಾಡೋ ಜಾಗ, ಯೂರಿನ್ ಮಾಡೋ ಜಾಗದಿಂದ ಒಂದು ಕ್ಯಾಮ್ರಾ ಹಾಕಿ ಮೂತ್ರಕೋಶನ ವಿಜುವಲೈಸ್ ಮಾಡ್ತಾರೆ. ಏನಾದರೂ ಗಡ್ಡೆಗಳು ಇದೆಯಾ, ಟ್ಯೂಮರ್ ಇದೆಯಾ, ಅಲ್ಸರ್ ಇದೆಯಾ ಅಂತ. ಏನಾದರೂ ಗಡ್ಡೆ ಟ್ಯೂಮರ್ ಏನಾದರೂ ಕಾಣಿಸ್ಕೊಂಡ್ರೆ ಆ ಸೇಮ್ ಸೆಟ್ಟಿಂಗಲ್ಲಿ TURBT ಅಂದರೆ ಟ್ರಾನ್ಸ್ ಯೂರೆಥ್ರಲ್ ರಿಸೆಕ್ಷನ್ ಆಫ್ ಬ್ಲಾಡರ್ ಟ್ಯೂಮರ್ ಅಂದರೆ ಕ್ಯಾಮ್ರಾ ಹಾಕಿರ್ತಾರೆ ಯೂರಿನ್ ಮಾಡೋ ಜಾಗದಲ್ಲಿ, ಗಡ್ಡೆ ನೋಡ್ತಾರೆ ಬ್ಲಾಡರಲ್ಲಿ, ಆ ಸೇಮ್ ಸಿಟ್ಟಿಂಗ್ನಲ್ಲಿ ಅವ್ರದ್ದು ಅಪ್ಲಿಕೇಶನ್ ಡಿವೈಸ್ ಯೂಸ್ ಮಾಡಿ ಅದನ್ನು ತೆಗಿತಾರೆ. ಇವಾಗ ಈ ತೆಗೆದಿರೋ ಗಡ್ಡೆದು ಪೆಥಾಲಜಿ ರಿಪೋರ್ಟು ಮಾಹಿತಿ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ 2 ಟೈಪ್ ಆಫ್ ಮೂತ್ರಕೋಶ ಕ್ಯಾನ್ಸರ್ ಇದೆ. ನಾನ್ ಮಸಲ್ ಇನ್ವೇಸಿವ್, ಮಸಲ್ ಇನ್ವೇಸಿವ್. ಇದಂದರೆ ಏನು? ಇವಾಗ ನಮ್ಮ ದೇಹದಲ್ಲಿ ಮಾಂಸಖಂಡ ಹೆಂಗಿದೆಯೋ ಮೂತ್ರಕೋಶದಲ್ಲೂ ಮಾಂಸಖಂಡ ಇದೆ. ಈ ಗಡ್ಡೆ ಏನು ತೆಗೆದಿದ್ದಾರೋ ಅದು ಮೂತ್ರಕೋಶದ ಮಾಂಸಖಂಡನ ಇನ್ವಾಲ್ವ್ಮೆಂಟ್ ಆಗಿದೆಯಾ, ಮೂತ್ರಕೋಶ ಮಾಂಸಖಂಡಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅನ್ನೋದು ಈ ಪೆಥಾಲಜಿ ರಿಪೋರ್ಟಲ್ಲಿ ನೋಡೋದು ತುಂಬ ಅನಿವಾರ್ಯತೆ. ಯಾಕಂದರೆ ಮೂತ್ರಕೋಶದ ಮಾಂಸಖಂಡಿಗೆ ಸ್ಪ್ರೆಡ್ ಆಗಿಲ್ಲ ಅಂದರೆ ಇದನ್ನು ನಾವು ನಾನ್ ಮಸಲ್ ಇನ್ವೇಸಿವ್ ಬ್ಲಾಡರ್ ಕ್ಯಾನ್ಸರ್ ಅಂತೀವಿ, NMIBC. ಇದು ತುಂಬ ಅರ್ಲಿ ಸ್ಟೇಜು. ಯೂಶಲಿ ಕೀಮೊಥೆರಪಿ ಅವಶ್ಯಕತೆ ಇಲ್ಲ, ಸರ್ಜರಿ ಅವಶ್ಯಕತೆಯೂ ಇಲ್ಲ. ಕೆಲವು ಪ್ರೋಟೀನುಗಳು ಅಂದರೆ ಈ ಥರ ನಾವು BCG ವ್ಯಾಕ್ಸಿನ್ ಬಗ್ಗೆ ಕೇಳಿರ್ಬೋದು, ಆ ಥರ ಸೇಮ್ BCG ಪ್ರೋಟೀನ್ನ ನಾವು ಕೆಥೀಟರ್ ಇಲ್ಲ ಅಂದರೆ ಪೈಪ್ ಮುಖಾಂತರ ಡೈರೆಕ್ಟಾಗಿ ಮೂತ್ರಕೋಶಕ್ಕೆ ಅಪ್ಲೈ ಮಾಡ್ತೀವಿ, ಇಂಜೆಕ್ಟ್ ಮಾಡ್ತೀವಿ ವಾರ, ಆಮೇಲೆ ತಿಂಗಳು ಪ್ರಕಾರ ಕ್ಯೂರ್ ಪಡೆಯೋಕ್ಕೆ. ಸೊ ನಾನ್ ಮಸಲ್ ಇನ್ವೇಸಿವ್ ಬ್ಲಾಡರ್ ಕ್ಯಾನ್ಸರ್ ಅಂದರೆ ಮೂತ್ರಕೋಶ ಮಸಲ್ಗೆ, ಮಾಂಸಖಂಡಿಗೆ ಟ್ಯೂಮರ್ ಸ್ಪ್ರೆಡ್ ಆಗಿಲ್ಲ, ಬಟ್ ಮೂತ್ರಕೋಶದಲ್ಲಿ ಟ್ಯೂಮರ್ ಇದೆ. ಇದು ತುಂಬ ಅರ್ಲಿ ಸ್ಟೇಜು. ಕೀಮೊಥೆರಪಿ ಅವಶ್ಯಕತೆ ಇಲ್ಲ, ಸರ್ಜರಿ ಅವಶ್ಯಕತೆ ಇಲ್ಲ. ಯೂಶಲಿ BCG ಇಂಜೆಕ್ಷನ್ನ ಒಂದು ಕೆಥೀಟರ್ ಪೈಪ್ ಮುಖಾಂತರ ಮೂತ್ರಕೋಶದ ಅಂದರೆ ಯೂರಿನರಿ ಬ್ಲಾಡರ್ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಕ್ಯೂರ್ ಪಡೋ ಚಾನ್ಸು ತುಂಬ ಜಾಸ್ತಿ ಇದೆ. ಆದರೆ ಮೂತ್ರಕೋಶ ಮಾಂಸಖಂಡನ ಇನ್ವಾಲ್ವ್ ಮಾಡಿದರೆ ಸ್ಟೇಜು ಜಾಸ್ತಿ ಆಗುತ್ತೆ. ಇದನ್ನ ನಾವು ಮಸಲ್ ಇನ್ವೇಸಿವ್ ಬ್ಲಾಡರ್ ಕ್ಯಾನ್ಸರ್ ಅಂತೀವಿ. ಈ ಥರ ಒಂದು ಸಿಚುವೇಶನಲ್ಲಿ ಏನು ಸ್ಟೇಜು, ಏನು ಹಂತದಲ್ಲಿ ಕ್ಯಾನ್ಸರ್ ಇದೆ ಅಂತ ನೋಡೋಕ್ಕೆ ಒಂದು ಹೋಲ್ ಬಾಡಿ PET-CT ಸ್ಕ್ಯಾನು ಇಲ್ಲಾಂದರೆ ಒಂದು CT ಸ್ಕ್ಯಾನ್ನ ಮಾಡ್ತೀವಿ. ಅಕ್ಕಪಕ್ಕ ಆರ್ಗನ್ಸ್ಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ, ಲಿಂಫ್ ನೋಡ್ಸ್ ಅಂದರೆ ಮೂತ್ರಕೋಶದ ಡ್ರೈನೇಜ್ ಸಿಸ್ಟಮ್ಗೂ ಏನಾದರೂ ಸ್ಪ್ರೆಡ್ ಆಗಿದೆಯಾ, ಇಲ್ಲಾಂದರೆ ಬೇರೆ ಆರ್ಗನ್ಸು ಲಿವರ್, ಲಂಗ್ಸಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ನೋಡಿಬಿಟ್ಟು ಏನು ಸ್ಟೇಜಲ್ಲಿದೆ ಅಂತ ನೋಡ್ತೀವಿ. ಇವಾಗ ಬೇರೆ ಆರ್ಗನ್ಸು ಲಿವರು, ಲಂಗು ಸ್ಪ್ರೆಡ್ ಆಗಿಲ್ಲ ಅಂದರೆ ಕ್ಯೂರ್ ಮಾಡೋಕ್ಕೆ ಇನ್ನೂ ತುಂಬ ಹೈ ಚಾನ್ಸಸ್ ಇದೆ. ಹೆಂಗೆ ಕ್ಯೂರ್ ಮಾಡ್ಬೋದು ಮೂತ್ರಕೋಶ ಕ್ಯಾನ್ಸರು ಮಸಲ್ಗೆ ಸ್ಪ್ರೆಡ್ ಆಗಿದಾಗ ಅಂದರೆ ಮಸಲ್ ಇನ್ವೇಸಿವ್ ಬ್ಲಾಡರ್ ಕ್ಯಾನ್ಸರ್ನ ಹೆಂಗೆ ಕ್ಯೂರ್ ಮಾಡಬೇಕಂದ್ರೆ ಫಸ್ಟು ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಕೀಮೊಥೆರಪಿ ಮುಖಾಂತರ ಟ್ರೀಟ್ಮೆಂಟ್ನ ಶುರು ಮಾಡಬೇಕು. ಏನಕ್ಕೆ ಅಂದರೆ ಕೀಮೊಥೆರಪಿ ಕೊಟ್ಟಾಗ ಟ್ಯೂಮರ್ ಸೆಲ್ಸ್ ನಾಶ ಆಗೋಕ್ಕೆ ಶುರು ಆಗುತ್ತೆ, ಟ್ಯೂಮರ್ ಸೈಜ್ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ಒಂದು 20-30% ಕೀಮೊಥೆರಪಿ ಕೊಟ್ಟ ಮೇಲೆ ಸರ್ಜರಿ ಮಾಡಿದಾಗ ಟ್ಯೂಮರ್ ಸೆಲ್ಸೇ ಕಾಣಿಸಲ್ಲ, ಎಲ್ಲ ಟ್ಯೂಮರ್ ಸೆಲ್ಸು ನಾಶ ಆಗೋಗಿರುತ್ತೆ. ಅವ್ರಿಗೆ ಔಟ್ಕಮ್ಸು, ರಿಸಲ್ಟ್ಸು, ಬದುಕು ತುಂಬ ಇಂಪ್ರೂವ್ ಆಗುತ್ತೆ. ಇವಾಗ ಸ್ವಲ್ಪ ಆಧುನಿಕ ಚಿಕಿತ್ಸೆಯನ್ನು ಬಂದಿದೆ, ಇಮ್ಯುನೋಥೆರಪಿ ಅಂತ. ಇಮ್ಯುನೋಥೆರಪಿಗೆ ನೊಬೆಲ್ ಪ್ರೈಸ್ ಬಂದಿತ್ತು 2018-2019. ಇಮ್ಯುನೋಥೆರಪಿ ನಾವು IV ಮುಖಾಂತರ ಇಂಜೆಕ್ಷನ್ಸ್ ಕೊಡೋದು. ಅದು ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ಗೆ ಶಕ್ತಿ ಕೊಡುತ್ತೆ ಕ್ಯಾನ್ಸರ್ ಸೆಲ್ಸ್ನ ನಾಶ ಮಾಡೋಕ್ಕೆ. ಸೊ ಸರ್ಜರಿ ಮುಂಚೆ ಇವಾಗ ಹೊಸ ಡೇಟಾ ಬರ್ತಿದೆ, ಕೀಮೊಥೆರಪಿನ ಇಮ್ಯುನೋಥೆರಪಿ ಜೊತೆಲಿ ಕಂಬೈನ್ ಮಾಡಿದ್ರೆ ಔಟ್ಕಮ್ಸು, ರಿಸಲ್ಟ್ಸು ತುಂಬ ಚೆನ್ನಾಗಿ ಇದೆ ಅಂತ. ಕೆಲವ್ರಿಗೆ ಸರ್ಜರಿನೇ ಸ್ಟ್ರೈಟಾಗಿ ಆಗಿರುತ್ತೆ ಅವ್ರ ಒಂದು ಡಾಕ್ಟರ್ ಡಿಸಿಷನ್ ಪ್ರಕಾರ. ಇಲ್ಲಾಂದರೆ ಕೆಲವ್ರಿಗೆ ಬರೀ ಕೀಮೊಥೆರಪಿ ಕೊಟ್ಟಿರ್ತೀವಿ, ಆಮೇಲೆ ಸರ್ಜರಿ ಮಾಡಿರ್ತೀವಿ. ಸಪೋಸ್ ಕೀಮೊಥೆರಪಿ ಕೊಟ್ಟು ಸರ್ಜರಿ ಮಾಡಿದ್ಮೇಲೆ ಇನ್ನೂ ರೆಸಿಡ್ಯೂಯಲ್ ಟ್ಯೂಮರ್ ಸೆಲ್ಸ್ ಪೆಥಾಲಜಿ ರಿಪೋರ್ಟಲ್ಲಿ ಕಾಣಿಸ್ತಿದ್ರೆ, ಇಲ್ಲಾಂದರೆ ಯಾರಿಗೆ ಸ್ವಲ್ಪ ಜಾಸ್ತಿ ಸ್ಟೇಜ್ ಇಟ್ಬಿಟ್ಟು ಡೈರೆಕ್ಟ್ ಸರ್ಜರಿ
ಮಾಡಿಸ್ಕೊಂಡಿರ್ತಾರೋ ಆವಾಗ ನಾವು ಇವಾಗ ಇಮ್ಯುನೋಥೆರಪಿನ ಸರ್ಜರಿ ಆದಮೇಲೂ 1 ವರ್ಷ ಕೊಡ್ತೀವಿ. ಅದರಿಂದ ಬದುಕು ಜಾಸ್ತಿ ಆಗುತ್ತೆ, ತಿರ್ಗಾ ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಸರ್ಜರಿ ಬಗ್ಗೆ ಹೆದರಬಾರ್ದು. ಎಸ್, ಸರ್ಜರಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಸರ್ಜರಿ, ಪೂರ್ತಿ ಮೂತ್ರಕೋಶ ತೆಗಿತಾರೆ. ಬಟ್ ಇವಾಗ ತುಂಬ ಒಂದು ಆಧುನಿಕ ಟೆಕ್ನಿಕ್ಸ್ ಬಂದಿದೆ. ಸರ್ಜರಿ ಆದಮೇಲೂ ಯೂರಿನ್ನ ಚೆನ್ನಾಗಿ ಪಾಸ್ ಮಾಡೋಕ್ಕೆ ಬೇರೆ ಬೇರೆ ಹೊಸ ಟೆಕ್ನಿಕ್ಸ್ ಇದೆ. ಇನ್ಕ್ಲೂಡಿಂಗ್ ಹೊಸ ಒಂದು ಬ್ಲ್ಯಾಡರ್ನ ಕರ್ಲಿಂದ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಅದನ್ನು ನಾವು ನಿಯೋ ಬ್ಲ್ಯಾಡರ್ ಅಂತ ಅಂತೀವಿ. ಇವಾಗ ತುಂಬ ವಯಸ್ಸಾಗಿದ್ದವ್ರಿಗೆ ಯಾರಿಗೆ ಸರ್ಜರಿ ಮಾಡೋಕ್ಕೆ ಸಾಧ್ಯವತೆ ಇಲ್ಲೋ, ಇಲ್ಲಾಂದರೆ ಯಾರಿಗೆ ಸರ್ಜರಿ ಮಾಡಿಸ್ಕೊಡೋಕ್ಕೆ ಇಷ್ಟ ಇಲ್ವೋ, ಆ ಸ್ಟೇಜ್ ಪ್ರಕಾರ ನಾವು ಕೀಮೋಥೆರಪಿ ಮತ್ತು ರೇಡಿಯೇಷನ್ನ ಕಂಬೈನ್ ಮಾಡ್ಬೋದು. ಅದರಿಂದಾನು ರಿಸಲ್ಟ್ಸು ಚೆನ್ನಾಗಿ ಕಾಣಿಸ್ಕೊಡ್ತಿದೆ. ಸೊ ಯೋಚನೆ ಮಾಡೋದೇನೂ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಒಂದು ಅರ್ಲಿ ಡಿಟೆಕ್ಷನ್ನು. ನಾನು ಹೇಳ್ದಂಗೆ ಈ ಥರ ಸಿಂಪ್ಟಮ್ಸು, ಯೂರಿನಲ್ಲಿ ರಕ್ತ ಕಾಣಿಸ್ಕೊಡೋದು, ಹೊಟ್ಟೆ ಕೆಳಗಡೆ ನೋವು ಬರೋದು, ಯೂರಿನ್ ಮಾಡುವಾಗ ತುಂಬ ನೋವು ಆಗ್ತಿದ್ರೆ ಒಂದ್ಸಲ ಹೋಗಿ ಯೂರಾಲಜಿಸ್ಟಿಗೆ ತೋರಿಸ್ಬೇಕು. ಅದು ಮೂತ್ರಕೋಶ ಕ್ಯಾನ್ಸರೇ ಆಗಬೇಕಂತ ಇಲ್ಲ, ಬೇರೆ ಬೇರೆ ಕ್ಯಾನ್ಸರ್ ಇರಲೇರೋ ಡಯಾಗ್ನೋಸಿಸು ಬರ್ಬೋದು. ಬಟ್ ಈ ಥರ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮೂತ್ರಕೋಶ ಕ್ಯಾನ್ಸರ್ಗೆ ಇವಾಗ ತುಂಬ ಆಧುನಿಕ ಚಿಕಿತ್ಸೆ ಇದೆ. ಕೀಮೋಥೆರಪಿ, ಇಮ್ಯುನೋಥೆರಪಿ, ಅಡ್ವಾನ್ಸ್ ಸರ್ಜರೀಸ್, ರೇಡಿಯೇಷನ್. ಸೊ ಕ್ಯೂರ್ ಪಡೆಯೋಕ್ಕೆ ನಮ್ಮ ದೇಶದಲ್ಲಿ ತುಂಬ ಒಂದು ಒಳ್ಳೆಯ ಚಾನ್ಸಸ್ಸು ಮತ್ತು ಸಾಧ್ಯತೆ ಇದೆ ಸ್ಟೇಜ್ ಪ್ರಕಾರ. ಥ್ಯಾಂಕ್ ಯು.